ನೈಸ್ ಮಾಡಿ ಸಾಕು ನಡಿ ಕಾಫಿ ಸಿಕ್ಕಿದ್ರೆ ಓಕೆ ನೋಡು ನನಗೆ ಇದೆಲ್ಲ ಸರೋಗೋದಿಲ್ಲ. ನೀನು ಈ ಆರ್ಟ್ ಫಿಲ್ಮ್ ಹೀರೋಯಿನ್ ಥರ ಆಡೋದು, ನಾನು ಲವ್ ಮಾಡೋ ಸ್ಟೈಲು ಇದಲ್ಲ. ಅದಕ್ಕೆ ನಾನು ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ. ನಾನು ನಿನ್ನ ತುಂಬ ಇಷ್ಟಪಡ್ತಿದ್ದೀನಿ. ನೀನನ್ನು ಇಷ್ಟಪಡೋ ಆಗಿದ್ದರೆ ನಾನು ನಿನ್ನ ಮದುವೆ ಮಾಡ್ಕೋಬೇಕು ಅಂತಿದ್ದೀನಿ. ನೀನು ಈಗಲೇ ಉತ್ತರ ಕೊಡಬೇಕು ಅಂತೇನಿಲ್ಲ. ಚೆನ್ನಾಗಿ ಯೋಚನೆ ಮಾಡಿ ನಿಮ್ಮ ಅಪ್ಪ ಅಮ್ಮನಿಗೆ ಫೋನ್ ಮಾಡಿ 1 ಅವರಲ್ಲಿ ನನಗೆ ಉತ್ತರ ಕೊಟ್ಟರೆ ಸಾಕು. ಅಬ್ಬಾ, ನೀವು ಇಲ್ಲಿದ್ದೀರಾ? ವೆಲ್ಕಮ್ ಟು ಊಟಿ. ನಮ್ಮ MD ಅವ್ರ ಸಿಸ್ಟರ್ ಅಂದ ತಕ್ಷಣ ನಾನು ಯಾವುದೋ ಮಿಡ್ಲ್ ಏಜ್ ಆಂಟಿ ಅಂದ್ಕೊಂಡ್ಬಿಟ್ಟಿದ್ದೆ. ನೀವು ಇಷ್ಟ ಅಂದವಾಗಿ ಇಷ್ಟ ಚೆನ್ನಾಗಿರ್ತೀರ ಅಂತ ಗೊತ್ತಾಗಿದ್ದಿದ್ರೆ ನಾನು ಇನ್ನೂ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ಒಳ್ಳೆ ಫ್ಲವರ್ ಬಗ್ಗೆ ತರ್ತಿದ್ದೆ. ನೀವು ಒನ್ಸ್ ಅಗೇನ್ ವೆಲ್ಕಮ್ ಟು ಊಟಿ. ಐ ಆಮ್ ರಿಯಲಿ ಸಾರಿ. ನಾನು ಬೊಕೇನ್ ಮಾತ್ರ ವಾಪಸ್ ತಗೊಂಡೋಗ್ತಿದ್ದೀನಿ, ಕಾಂಪ್ಲಿಮೆಂಟ್ಸ್ನಲ್ಲ. ನೀವು ನಿಜವಾಗ್ಲೂ ತುಂಬ ಚೆನ್ನಾಗಿದ್ದೀರ. ಸಾರಿ ಸಾರಿ ಸಾರಿ, ಲೇಟ್ ಆಗೋಯ್ತು ಕಣೆ, ಸಾರಿ. ಹಾಯ್ ಸಿಸ್ಟರ್, ಗುಡ್ ನ್ಯೂಸ್, ಐ ಆಮ್ ಇನ್ ಲವ್. ಗೊತ್ತಿಲ್ಲ, ಈಗಷ್ಟೇ ನೋಡ್ದೆ. ಲವ್ ಅಟ್ ಫಸ್ಟ್ ಸೈಟ್. ಗಾಡ್ ಬ್ಲೆಸ್ ಯು. ಅದ್ ಸರಿ, ಹಬ್ಬಕ್ಕೆ ಬರ್ತೀನಿ ಅಂತ ಯಾಕೆ ಬರ್ಲಿಲ್ಲ? MBBS ತಾಯಿ, MBBS ಅದಕ್ಕೆ ಯಾಕಾದ್ರೂ ಸೇರಿದ್ನೋ ಅಂತ ಅನಿಸ್ತಿದೆ ಕಡೆ. ಯಾವಾಗ ನೋಡಿದ್ರು ಲ್ಯಾಬ್ ಇಲ್ಲ, ಡಿಸೆಕ್ಷನ್. ಹುಡುಗರ ಲೈನ್ ಹೊಡೆಯೋಕ್ಕೂ ಟೈಮೇ ಇಲ್ಲ. ಇನ್ ಹಬ್ಬಕ್ಕೆ ಹೇಗೆ ಬರ್ಲಿ ಹೇಳು? ಅದ್ ಸರಿ, ನಿನ್ ಸೆಮಿನಾರ್ ಕತೆ ಏನಾಯ್ತು? ಯಾವ್ದಾದ್ರು ಹುಡುಗನ ಗ್ಯಾಪ್ ಬೀಳ್ಸಿದ್ಯಾ ಹೇಗೆ? ಹೇಳೆ. ಅಯ್ಯೋ, ಹೋಗ್ತಾ ಹೋಗ್ತಾ ಹೇಳ್ತೀನಿ ಬಾರೆ, ನೀನೊಬ್ಳು. ಓ ಮೈ ಗಾಡ್, ಮತ್ತಿನ್ನೇನೇ ಪ್ರಾಬ್ಲಮ್ ನಿಂದು? ಹುಡುಗ ಚೆನ್ನಾಗಿದ್ದಾನೆ ಅಂತ್ಯಾ, ಒಳ್ಳೆ ಜಾಬ್ ಅಲ್ಲಿ ಇದ್ದಾನೆ ಅಂತ್ಯಾ, ಹ್ಞೂ ಅಂತ ಒಪ್ಕೊಳ್ಳುತ್ತಾನೆ. ನಾನಾಗಿದ್ದಿದ್ರೆ ಹಿಂದು ಮುಂದೆ ನೋಡ್ದೆ ಅವನ್ನೇ ಮದುವೆ ಆಗಿ 2 ಮಕ್ಕಳ ತಾಯಿ ಆಗ್ಬಿಡ್ತಿದ್ದೆ. ತಮಾಷೆ ಬೇಡ ಕಣೆ, ಅಪ್ಪನ ವಿಷಯ ನಿನಗೆ ಗೊತ್ತು ತಾನೆ. ಪ್ರೀತಿ ಪ್ರೇಮ ಅಂತ ಹೇಳಿದ್ರೆ ನನ್ ಸಾಯಿಸ್ಬಿಡ್ತಾರ ಅಷ್ಟೇ. ಅಯ್ಯೋ, ದೊಡ್ಡಪ್ಪನ ವಿಷಯ ನನಗ್ ಬಿಡೆ, ನಾನ್ ಒಪ್ಪಿಸ್ತೀನಿ. ಒಂದು ವೇಳೆ ಒಪ್ಪಲಿಲ್ಲ ಅಂತಿಟ್ಕೋ, ಮನೆ ಬಿಟ್ಟು ಓಡ್ ಹೋಗ್ಬಿಡು. ಆಮೇಲೆ ಚಿಂಟು ಬಂಟು ಅಂತ ಲಿಲಿ ಪುಟ್ತರ 1-2 ಮಕ್ಕಳಾದ್ರೆ ಎಲ್ಲ ಸರಿ ಹೋಗುತ್ತೆ. ಅಪ್ಪನಿಗೆ ನನ್ ಕಂಡ್ರೆ ತುಂಬಾ ಪ್ರೀತಿ ಕಣೆ. ನಾನೇನಾದ್ರೂ ಹೀಗ್ ಮಾಡಿದ್ರೆ ಅವ್ರ ನೋವನ್ನ ತಡ್ಕೊಳ್ಳಲ್ಲ. ಟ್ರೀಟ್ಮೆಂಟ್ ಕೊಡೋಕೆ ನಾನಿದ್ದೀನಲ್ಲ ಡಾಕ್ಟ್ರು, ಡೋಂಟ್ ವರಿ. ಅವತ್ತಿನ ಡೆಮಾನ್ಸ್ಟ್ರೇಷನ್ ತುಂಬಾ ಚೆನ್ನಾಗಿತ್ತು. ಕಾವೇರಿ ಕಾವೇರಿ, ಅಲ್ಲಿ ನೋಡಿ. ವಿ ಎಂಜಾಯ್ಡ್ ಲಾಟ್ಸ್ ಅಂತ. ಸರ್ ಹಾಯ್. ಯಾಕೆ ಅವರಲ್ಲೇ ಇದ್ದಾರೆ? ಯಾರು? ಬ್ಲ್ಯಾಕ್ ಶರ್ಟ್, ಕೂಲಿಂಗ್ ಗ್ಲಾಸ್. ನೀನ್ ಇಷ್ಟೊತ್ತು ಹೇಳಿದ್ದು ಅವ್ರ ಬಗ್ಗೆನೆ. ಹೆಸರೇನಂದೆ? ಸಂಜಯ್ ಅಂತ. ಯಾಕೆ? ಟೆಸ್ಟ್ ಮಾಡಕ್ಕೆ. ಟೆಸ್ಟ್? ಲವ್ ಟೆಸ್ಟ್. ಪ್ರಿಯಾ ಪ್ರಿಯಾ. ಥ್ಯಾಂಕ್ ಯು ಸಂಜಯ್, ಬಾಯ್. ಸರ್ ಹಾಯ್ ಸರ್, ನಾನು ಸರ್ ಯೆಸ್ಟರ್ಡೇ ಬಸ್ ಸ್ಟೇಷನ್. ಅದು ಎಂ ಸಿಸ್ಟರ್ ಮರ್ತೆ ಹೋಗಿತ್ತು. ನಿಮ್ಮ ಹೂವನ್ನು ಕೊಟ್ಟಲ್ಲ ಕಾಂಪ್ಲಿಮೆಂಟ್ ಆಗಿ. ನಿಮ್ಮ ಹತ್ರ ಪರ್ಸನಲ್ ಆಗಿ ಮಾತಾಡ್ಬೇಕಾಗಿತ್ತು. ಹೇಳಿ, ಏನ್ ವಿಷಯ? ಇಲ್ಬೇಡ, ಅಲ್ಲಿ ಕೂತ್ಕೊಳ್ಳೋಣ. ಓಕೆ, ಬನ್ನಿ. ಹಾ, ಹೇಳಿ. Come after 5 minutes. Don't disturb, okay? ಓಕೆ ಮೇಡಮ್. ಸುಮ್ಮನೆ ಯಾಕೆ ಟೆನ್ಷನ್ ತಗೋತೀರಾ? ಯಾವ್ದೇ ವಿಷಯ ಆದ್ರೂ ನಂತರ ಕೂಲಾಗಿ ತಗೋಬೇಕು. ಕಮನ್ ಕಮನ್. I love you. What? Love at first sight. ರಾತ್ರಿ ಎಲ್ಲ ನಿದ್ದೆನೇ ಇಲ್ಲ. I'm
ಪ್ರಿಯಾ. MBBS ಸೆಕೆಂಡ್ ಇಯರ್. ನನ್ನ ಕಸಿನ್ ಮೀಟ್ ಮಾಡೋಣ ಅಂತ ಬಂದಿದ್ದೆ. ನಿಮ್ಮನ್ನ ನೋಡಿ. ಸಾರಿ, ನಾನು ಆಲ್ರೆಡಿ ಒಂದು ಹುಡುಗಿನ ಪ್ರೀತಿಸ್ತಾ ಇದ್ದೀನಿ. ಯಾರನ್ನ? ಇದಾಳ ಒಬ್ಳು ಆರ್ಟ್ ಪಿಕ್ಚರ್ ಹೀರೋಯಿನ್. ಸುಮ್ಮನೆ ನೋಡೋದ್ ಬಿಟ್ರೆ ಬೇರೆ ಏನು ಗೊತ್ತಿಲ್ಲ ಅವಳಿಗೆ. ಹಾಗಾದ್ರೆ ನಾನು ಹೇಳದ್ನಲ್ಲ, ನಾನು ಆಲ್ರೆಡಿ ಕಮಿಟ್ ಆಗಿದ್ದೀನಿ ಅಂತ. ಏನ್ ಮಾಡಿದ್ರು ಆಗಲ್ಲ ಅಂತೀರಾ? ಸತ್ಯವಾಗ್ಲೂ ಆಗೋದಿಲ್ಲ. ಪಕ್ಕ ಪಕ್ಕ. ಹೋಗ್ಲಿ, ಸೆಕೆಂಡ್ ಫ್ಯಾಮಿಲಿ ಆಗಾದ್ರೆ ಇಟ್ಕೊಳ್ತೀರಾ? ಏನಿಲ್ಲ, ನನ್ನ ಹೆಸರಲ್ಲಿ 10 ಕೋಟಿ ರೂಪಾಯಿ ಆಸ್ತಿ ಇದೆ. ಏನು 10 ಕೋಟಿನ? ಹಾಗಾದ್ರೆ ಒಂದ್ ಕೆಲಸ ಮಾಡಿ, ಮುಂದಿನ ಜನ್ಮದಲ್ಲಿ ಇಷ್ಟೇ ಸುಂದರವಾಗಿ ಇಷ್ಟೇ ರಿಚ್ ಆಗಿ ಹುಟ್ಟಿ, ಆಗ ಡೆಫಿನೆಟ್ ಆಗಿ ನಿಮ್ಗೆ ಕಮಿಟ್ ಆಗ್ತೀನಿ. ಅಂದ್ರೆ ಈ ಜನ್ಮದಲ್ಲಿ ಆರ್ಟ್ ಹೀರೋಯಿನೇ ಗತಿ. ಹೇ ಕಾವೇರಿ, ಯು ಆರ್ ಲಕ್ಕಿ. ಲವ್ ಟೆಸ್ಟೆಡ್ ಫಾರ್. ಇವರು ತುಂಬಾ ಒಳ್ಳೆಯವರು ಕಣೆ. ಯು ಆರ್ ವೆರಿ ಲಕ್ಕಿ. ಹೇ ಕಮ್ ಡೌನ್. ಇವ್ರು ನಿನ್ ಗೊತ್ತಾ? ಮೈ ಕಸಿನ್. ಕಾವೇರಿ, ನಿನ್ ಏನಾದ್ರೂ ಡೌಟ್ ಇದ್ರೆ ನನ್ನ ಕೇಳ್ಬೋದಿತ್ತಲ್ಲ. ಈ ಕ್ಯಾರೆಕ್ಟರ್ ಟೆಸ್ಟ್ ಎಲ್ಲ ಯಾಕೆ? ನೀನ್ ನನ್ನ ಹೀಗೆ ಟೆಸ್ಟ್ ಮಾಡ್ತಿದ್ರೆ ನನಗೆ ವಯಸ್ಸಾಗೋಗುತ್ತೆ. ಆಮೇಲೆ ಯಾರು ನನ್ಗೆ ಹುಡುಗಿ ಕೊಡೋದಿಲ್ಲ, ಲವ್ ಮಾಡೋದಿಲ್ಲ. ಸರಿ 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 ಸರಿ, ಜೋಕ್ ಎಲ್ಲ ಬೇಡ, ಸೀರಿಯಸ್. ಐ ಲವ್ ಯು, ಪ್ಲೀಸ್ ಲವ್ ಮೀ.